ನೂರಾರು ಗ್ರಾಹಕರಿಗೆ ವಂಚನೆ ಮಾಡಿರುವಂತಹ ಸ್ಟಾರ್ ಹೆಲ್ತ್ ಇನ್ಸೂರೆನ್ಸ್ ಇಂದ ಏನೆಲ್ಲ ಸಮಸ್ಯೆಗಳಾಗಿವೆ. ನೂರಾರು ಗ್ರಾಹಕರಿಗೆ ಉಂಡೆ ನಾಮವನ್ನ ಇಟ್ಟಿದೆ ಕಂಪನಿ. 1 ವರ್ಷದಿಂದ ಕ್ಲೈಮಿಂಗ್ ವಿಚಾರದಲ್ಲಿ ಸಮಸ್ಯೆ. ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದವರಿಗೆ ಬಿಗ್ ಶಾಕ್. ಹಣ ಕ್ಲೈಮ್ ಮಾಡೋದೇ ಗ್ರಾಹಕರನ್ನ ಸಂಕಷ್ಟಕ್ಕೆ ಸಿಲುಕಿಸಿದ ಕಂಪನಿ. ಸ್ಟಾರ್ ಹೆಲ್ತ್ ದೋಖಾದ ಬಗ್ಗೆ ರವಿ ಶೆಟ್ಟಿ ಬೈಂದೂರು ಎಳೆಯಾಗಿ ಆ ದೋಖಾವನ್ನ ಬಿಚ್ಚಿಟ್ಟಿದ್ದಾರೆ. ಈ ಸ್ಟಾರ್ ಹೆಲ್ತ್ ಇನ್ಸೂರೆನ್ಸ್ ಏನೇನ ಸಮಸ್ಯೆಗಳು ಹೆಂಗಾಯ್ತು ಅನ್ನೋದರ ಬಗ್ಗೆ ಎಳೆಯಾಗಿ ರವಿ ಶೆಟ್ಟಿ ಬೈಂದೂರು ಅವರು ಬಿಚ್ಚಿಟ್ಟಿದ್ದಾರೆ. 1 ವರ್ಷದಿಂದ ಕ್ಲೈಮಿಂಗ್ ವಿಚಾರದಲ್ಲಿ ಸಮಸ್ಯೆ. ಯಾರೆಲ್ಲ ಇನ್ಶೂರೆನ್ಸ್ ಅನ್ನ ಮಾಡಿಸಿರ್ತಾರೆ ಅವರ ಕ್ಲೈಮಿಂಗ್ ವಿಚಾರದಲ್ಲಿ ಸಮಸ್ಯೆಗಳು ಎದುರಾಗಿವೆ. ಖಾಸಗಿ ಆಸ್ಪತ್ರೆಯಲ್ಲಿ ಯಾರೆಲ್ಲ ಅಡ್ಮಿಟ್ ಆದವರಿಗೆ ಬಿಗ್ ಶಾಕ್ ಅನ್ನ ಇನ್ಶೂರೆನ್ಸ್ ಕಂಪನಿ ನೀಡಿದೆ. ಹಣವನ್ನ ಕ್ಲೈಮೇ ಮಾಡಿಲ್ಲ. ಯಾರೆಲ್ಲ ಅಲ್ಲಿ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ಗೆ ಅಂತ ಹೋಗಿರ್ತಾರೆ ಅವರಿಗೆ ಹಣವನ್ನ ಕ್ಲೈಮೇ ಮಾಡಿಲ್ವಂತ ಗ್ರಾಹಕರನ್ನ ಸಂಕಷ್ಟಕ್ಕೆ ಸಿಲುಕಿದೆ ಸ್ಟಾರ್ ಹೆಲ್ತ್ ಇನ್ಸೂರೆನ್ಸ್ ಕಂಪನಿ. ಇದರ ಬಗ್ಗೆ ದೋಖಾದ ಬಗ್ಗೆ ರವಿ ಶೆಟ್ಟಿ ಏನ್ ಹೇಳಿದ್ದಾರೆ ಬನ್ನಿ ಕೇಳ್ಕೊಂಡು ಬರೋಣ. ಸುಮಾರು ಈಗ 1 ವರ್ಷದಿಂದ ಈಚೆಗೆ ಸ್ಟಾರ್ ಹೆಲ್ತ್ ನಲ್ಲಿ ಬಹಳಷ್ಟು ಕ್ಲೈಮ್ ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು ನನ್ನ ಗಮನಕ್ಕೆ ಬಂದಿತ್ತು. ಅದಕ್ಕೆ ನನಗೆ ಕೂಡ ಇಶ್ಯೂ ಆಗಿತ್ತು. ಯಾಕಂದ್ರೆ ಬಹಳ ವರ್ಷದಿಂದ ಬೋನಸ್ 7 ಲಕ್ಷ ಬೋನಸ್ ಇದ್ರೂ ಕೂಡ ನನಗೆ ಸಮಸ್ಯೆ ಬಂದಿತ್ತು. ಸೊ ಅದಾದ ನಂತರ ಮಾತಾಡಿದ ನಂತರ ಸರಿ ಹೋಯ್ತು, ನಾನು ಅಲ್ಲಿಗೆ ಬಿಟ್ಟೆ. ಮೊನ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ಹೆಸರಾಂತ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಒಬ್ರು ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆದಾಗ ಅವರಿಗೆ ಕ್ಲೈಮ್ ಕೊಡಲ್ಲ. ಪಾಪ ರಸ್ತೆಯಲ್ಲಿ ಹೋಗ್ತಾನೆ ಇದ್ದಕ್ಕಿದ್ದಾಗೆ ಬೀಳ್ತಾರೆ. ಬಿದ್ದ ತಕ್ಷಣ ಅವ್ರನ್ನ ಹಾಸ್ಪಿಟ್ಲಿಗೆ ತಗೊಂಡೋಗಿ ಸೇರಿಸ್ತಾರೆ. ಸೇರಿಸುವಾಗ ಕೇಳ್ತಾರೆ ಸ್ಟಾರ್ ಹೆಲ್ತ್ ಇದೆಯಾ ಅಂತ ಹೇಳ್ಬಿಟ್ಟು. ಅಲ್ಲ, ಸ್ಟಾರ್ ಹೆಲ್ತ್ ಇದೆ, ಇಲ್ಲಿ ನಡೀತದೆಯಾ ಅಂತ ಕೇಳ್ತಾರೆ. ಅವಾಗ ಅವ್ರೇನ್ ಹೇಳ್ತಾರೆ, ಇಲ್ಲ ನಡೀತದೆ, ಕ್ಲೈಮ್ ಆಗುತ್ತೆ ಅಂತ ಹೇಳ್ತಾರೆ. ಅಡ್ಮಿಟ್ ಆಗಿ 1 ದಿನ ಇದ್ದಾಗ ಇನ್ನೂ ಕ್ಲೈಮ್ ಬಂದಿಲ್ಲ, ಇರಿ ನಾಳೆ ಬರುತ್ತೆ, ಸಂಜೆ ಬರುತ್ತೆ ಅಂತ ಹಾಸ್ಪಿಟಲ್ನವ್ರು ಕೂಡ ಹೇಳ್ತಾರೆ. ಕೊನೆಗೆ ಮಾರನೇ ದಿನ ಆಯ್ತದೆ, ಅದ್ರ ಮಾರನೇ ದಿನ ಆಗುತ್ತೆ. ಅದ್ರ ಮಾರನೇ ದಿನ ಆದ ನಂತರ ಅವರು ಹೇಳ್ತಾರೆ ಕ್ಲೈಮ್ ಆಗಲ್ಲ, ನೀವು ರೀಎಂಬರ್ಸ್ಮೆಂಟಿಗೆ ಹೋಗ್ಬೇಕಾಗತ್ತೆ, ಮತ್ತೆ ಈಗ ಹಣ ಕಟ್ಟಿ ಅಂತಾರೆ. ಅದಕ್ಕಿಂತ ಮೊದಲೇ ಹಾಸ್ಪಿಟಲ್ ಅವರು ಬಹಳ ಒತ್ತಡ ಆಗ್ತಾರೆ, ನೀವು ದುಡ್ಡು ಕಟ್ಟಬೇಕು ಅಂತೇಳಿ. ಸೊ ಅವ್ರಿಗೆ ಆಗಲ್ಲ. ಅದಾದ ನಂತರ ಬಹಳ ಒತ್ತಡ ಬರುತ್ತೆ. ಆಮೇಲೆ ಅವರು ನಮ್ಮನ್ನ ಸಂಪರ್ಕ ಮಾಡ್ತಾರೆ. ನಾನು ಸ್ಟಾರ್ ಹೆಲ್ತ್ ಅಲ್ಲಿ ಏನ್ ಸಮಸ್ಯೆ ಆಗಿದೆ ನೋಡೋಣ ಅಂತ ಹೋಗ್ತೀನಿ. ಈ ಸ್ಟಾರ್ ಹೆಲ್ತ್ ಮಾಡಿರುವ ದೋಖಾವನ್ನ ಜನತಾ ನ್ಯೂಸ್ ಒಂದೊಂದೇ ಅಸಲಿ ಸತ್ಯವನ್ನ ಇದುವರೆಗೂ ಬಿಚ್ಚಿಡ್ತಾ ಬಂದಿದೆ. ಈಗ ಜನತಾ ನ್ಯೂಸ್ಗೆ ಸ್ಟಾರ್ ಹೆಲ್ತ್ ಮಾಡಿರುವ ದೋಖಾವನ್ನ ರವಿ ಬೈಂದೂರು ಅವರು ಕೂಡ ಬಿಚ್ಚಿಟ್ಟಿರುವಂತದ್ದು. ಸ್ಟಾರ್ ಹೆಲ್ತ್ ನಲ್ಲಿ ಯಾವೆಲ್ಲ ರೀತಿಯ ಮೋಸಗಳನ್ನ ಮಾಡ್ತಾರೆ, ನೂರಾರು ಗ್ರಾಹಕರು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ದಾರೆ ಎಂಬುದನ್ನ ನೀವೇ ಅವರು ಮಾತನಾಡಿರುವ ವಿಡಿಯೋದಲ್ಲೂ ಕೂಡ ನೋಡೋದ್ರಿ. 1 ವರ್ಷದಿಂದ ಕ್ಲೈಮಿಂಗ್ ವಿಚಾರದಲ್ಲಿ ಸಮಸ್ಯೆ ಆಗ್ತಿದೆ. ಆದ್ರೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಯಾರೆಲ್ಲ ಅಡ್ಮಿಟ್ ಆದವರಿಗೆ ಭಿಕ್ಷಾಕನ ನೀಡಿದೆ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ್ರೆ ಹಣವನ್ನ ಕ್ಲೈಮ್ ಅವರ ಡಿಸ್ಚಾರ್ಜ್ ಸಮಯದಲ್ಲಿ ಹಣವನ್ನ ಕ್ಲೈಮ್ ಮಾಡಲಾಗುತ್ತೆ. ಅಂತಹ ಸಮಯದಲ್ಲಿ ಹಣ ಕ್ಲೈಮ್ ಆಗಿಲ್ಲ. ಅದರಿಂದ ಗ್ರಾಹಕರನ್ನ ಸಂಕಷ್ಟದಲ್ಲಿ ಸಿಲುಕಿದೆ ಸ್ಟಾರ್ ಹೆಲ್ತ್ ಕಂಪನಿ. ಸ್ಟಾರ್ ಹೆಲ್ತ್ ಕಂಪನಿಯನ್ನ ತಮ್ಮ ಆರೋಗ್ಯ ವಿಮೆಗೋಸ್ಕರ ನೂರಾರು ಕೋಟಿ ಹಣವನ್ನ ಅಲ್ಲಿ ಗ್ರಾಹಕರು ಹೂಡಿಕೆಯನ್ನ ಮಾಡ್ತಾರೆ, ಇನ್ಶೂರೆನ್ಸ್ಗೆ ಯೂಸ್ ಆಗುತ್ತೆ ಅನ್ನುವ ನೆಪದಲ್ಲಿ. ಆದ್ರೆ ಈ ಕಂಪನಿ ಗ್ರಾಹಕರನ್ನೇ ಸಂಕಷ್ಟದಲ್ಲಿ ಸಿಲುಕಿದೆ.